ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ತುಂಬಾ ಸುಲಭವಾಗಿ ರುಚಿಯಾಗಿ ಈ ಕುರ್ಕುರೆ ಸಂಡಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಆದರೂ ಕೊಡ್ಬೋದು ಅಥವಾ ಊಟದ ಜೊತೆ ನಂಚ್ಕೊಳ್ಬೋದು. ಟೇಸ್ಟಿಯಾಗಿ ಇರುತ್ತೆ. ನೋಡಿ, ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿನ ಒಂದು ಇಡೀ ರಾತ್ರಿ ನೆನೆಸಿ ಇಟ್ಕೊಳ್ಬೇಕು. ನೋಡ್ಬೋದು, ನಾನು ಇದನ್ನ ನೆನೆಸಿ ಇಟ್ಟಿದ್ದೀನಿ. ಅಥವಾ ನೀವು ಬೇಕು ಅಂತಂದರೆ ಒಂದು 5 ಅವರ್ಸ್ ಆದರೂ ನೆನೆಸ್ಕೊಳ್ಬೋದು, ಹೇಗಾದರೂ ಸರಿ. ಈ ಥರ ಚೆನ್ನಾಗಿ ನೆಂದಾದಮೇಲೆ ಅಕ್ಕಿನ ಒಂದೆರಡು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ಬಗ್ಸ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ಈಗ ಇದಕ್ಕೆ ಒಂದು 8 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಇದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಜೀರಿಗೆ, ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಇಷ್ಟನ್ನ ಹಾಕೋಬೇಕು. ಮತ್ತು ರುಚಿಗೆ ಸ್ವಲ್ಪ ಅರ್ಶಿನದ ಪುಡಿ, ಸ್ವಲ್ಪ ಕಲ್ಲರ್ಗೋಸ್ಕರ ಅಷ್ಟೇ. ಹೀಗಿದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಸಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಬೇಕು. ಚೆನ್ನಾಗಿ ಸ್ಮೂತಾಗಿ ನಮಗಿದು ಬೇಯಬೇಕು. ಮತ್ತು ಈಗ ಒಂದು 8ರಿಂದ 9 ಹಸಿಮೆಣಸಿನ್ಕಾಯಿನ ಈ ರೀತಿ ತರಿಯಾಗಿ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ಟೇಸ್ಟಿಯಾಗಿ ಇರುತ್ತೆ, ಖಾರವಾಗಿ. ಈಗ ಮತ್ತೆ ನೋಡಿ, ಒಂದು 5-6 ವಿಸಿಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಈ ಥರ ಇದು ನಮಗೆ ಸ್ಮೂತಾಗಿ ಬೆಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ. ತುಂಬ ಗಟ್ಟಿಯಾಗಿತ್ತು ಅನ್ನೋದಾದರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಈ ಹದಕ್ಕೆ ನಮಗಿದು ಇರಬೇಕು. ಈಗ ಸೌಟ್ನಲ್ಲಿ ಚೆನ್ನಾಗಿ ಸ್ಮೂತಾಗಿ ಸ್ವಲ್ಪ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ಫಸ್ಟೇ ನಾವು ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, ಚೆನ್ನಾಗಿ ಸ್ಪೈಸಿಯಾಗಿ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದ್ರ ಜೊತೆಗೆ ಬೇಕು ಅಂತಂದರೆ ಆಲೂಗಡ್ಡೆ ತುರಿದು ಹಾಕ್ಕೊಳ್ಬೋದು, ಅದೇ ರೀತಿ ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಳ್ಬೋದು, ಮತ್ತು ಕರಿಬೇವಿನ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೊಳ್ಬೋದು ಬೇಕಿದ್ದರೆ. ಈಗ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನು ಹಾಗೆ ಬಿಡಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಮತ್ತೆ ಇದನ್ನು ನಾವು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಡೈರೆಕ್ಟಾಗಿ ನಾವು ಈ ಸಂಡಿಗೆನ ಮಾಡ್ಕೊಳ್ಬೋದು. ನಮಗಿದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಥರ ನೋಡಿ ಸ್ವಲ್ಪ ನಮಗಿದು ಗಟ್ಟಿ ಆಗುತ್ತೆ. ಹದ ಅನ್ನೋದು ಸ್ವಲ್ಪ ಗಟ್ಟಿಯಾಗುತ್ತೆ. ಆಗ ಇದೆತ್ಕೊಂಡು ಈ ರೀತಿ ಚಕ್ಲಿ ಮೌಲ್ಡ್ಗೆ ಈ ರೀತಿ ನಾವು ಹಿಟ್ಟನ್ನ ತುಂಬಿಸ್ಕೊಳ್ಬೇಕು. ಚೆನ್ನಾಗಿ ಟೈಟಾಗಿ ತುಂಬಿಸ್ಕೊಂಡು ಟೈಟಾಗಿ ಕ್ಲೋಸ್ ಮಾಡಿ ಈಗ ನಾವು ಸಂಡಿಗೆ ರೀತಿ ಒತ್ಕೊಳ್ಳೋದಷ್ಟೇ. ಈ ಥರ ಉದ್ದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೋದು. ಮತ್ತು ನಾವು ಇದನ್ನ ಹೇಗೂ ಕಟ್ ಮಾಡ್ತೀವಿ, ಹಾಗಾಗಿ ಉದ್ದಕ್ಕೆ ಅಥವಾ ಚಿಕ್ಕದಾಗಿ ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೋದು. ಒಂದು ತೇವದ ಬಟ್ಟೆ ಮೇಲೆ ಈ ರೀತಿ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ಟೆ ಮೇಲೇ ಒಣಗಿಸ್ಕೊಳ್ಬೋದು, ತುಂಬ ಆರಾಮಾಗಿ ಬರುತ್ತೆ. ಬಿಸಿಲಿನಲ್ಲಿ ನಾವು ಇದನ್ನ ಒಂದು 2 ದಿವಸ ಒಣಗಿಸ್ಕೊಳ್ಬೇಕು. ಆಗ ನಮಗೆ ತುಂಬ ಚೆನ್ನಾಗಿ ಬೇಗನೆ ಡ್ರೈ ಆಗಿಬಿಡತ್ತೆ. ನೋಡಿದ್ರಲ್ವಾ, ಒಂದು 2 ದಿವಸ ಒಣಗಿಸ್ಕೊಂಡಿದ್ದ ನಂತರ ಬಟ್ಟೆ ಹಿಂದುಗಡೆ ಸ್ವಲ್ಪ ನೀರನ್ನ ಚುಮ್ಮರಿಸ್ಕೊಂಡು ಆನಂತರ ನಾವು ಇದನ್ನ ತಗೊಂಡ್ರೆ ತುಂಬಾ ಸುಲಭವಾಗಿ ಬರುತ್ತೆ. ನಾವು ಇದನ್ನ ಜಾಸ್ತಿ ಕೂಡ ಕಷ್ಟಪಟ್ಟು ತೆಗೆಯೋ ಅವಶ್ಯಕತೆಯೇ ಇರೋದಿಲ್ಲ. ಚೆನ್ನಾಗಿ ಒಣಗಿದ ನಂತರ ಬಟ್ಟೆ ಹಿಂದುಗಡೆ ಸ್ವಲ್ಪ ನೀರನ್ನ ಚುಮ್ಮರಿಸ್ಕೊಂಡು ನಾವು ಈ ಸಂಡಿಗೆನ ಎತ್ಕೊಳ್ಬೋದು. ಈ ಥರ ನಮಗೆ ಚೆನ್ನಾಗಿ ಗರಿಯಾಗಿ ಚೆನ್ನಾಗಿ ಕ್ರಿಸ್ಪಾಗಿ ನಮಗೆ ಚೆನ್ನಾಗಿ ಒಣಗುತ್ತೆ. ಹೀಗಿದನ್ನ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕುರ್ಕುರೆ ಸಂಡಿಗೆ ರೆಡಿ ಆಗುತ್ತೆ. ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ವ, ಸೊ ಅದೇ ರೀತಿ ಜೀರಿಗೆ ಎಲ್ಲ ಹಾಕ್ಕೊಂಡಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಬ್ರೇಕ್ ಮಾಡಿಕೊಂಡು ಪೀಸಸ್ ಆಗಿ ಮಾಡಿ ಇಟ್ಕೊಂಡ್ರೆ 1 ವರ್ಷ ತನಕ ನೀವು ಇದನ್ನ ಇಟ್ಕೊಂಡು ತಿನ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈ ಥರ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಈ ರೀತಿ ಚೆನ್ನಾಗಿ ಸ್ವಲ್ಪ ಉಬ್ಬುವರೆಗೂ ಇಟ್ಕೊಂಡು ಆಮೇಲೆ ಇದನ್ನ ನಾವು ಗರಿಯಾಗಿದ್ದ ನಂತರ ಎತ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ವಾ, ಇದ್ರ ಮೇಲೇ ಬಿಸಿ ಇರುವಾಗ ಸ್ವಲ್ಪ ಚಾಟ್ ಮಸಾಲಾನ ಉದಿಸ್ಕೊಂಡಾದರೂ ತಿನ್ಬೋದು. ಚಾಟ್ ಮಸಾಲ, ಖಾರದ ಪುಡಿ ಇದೆಲ್ಲನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.